ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರ್ತಕ್ಕಂತಹ ನಟ ದರ್ಶನ್ ರಾಜ್ಯಕ್ಕೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳ್ಕೊಂಡಿದ್ರು. ಆದರೆ ಸ್ವತಃ ನೆಮ್ಮದಿ ಕಳ್ಕೊಂಡಿದ್ದಾರೆ. ಈಗ ವಿವಾದದಲ್ಲಿ ದರ್ಶನ್ ಡೆವಿಲ್ ವಿಲವಿಲ ಒದ್ದಾಡ್ತಾ ಇದೆ. ಇದ್ದರೆ ನೆಮ್ಮದಿಯಾಗಿರಬೇಕು ಸಾಂಗ್ ಈಗ ಕಾಂಟ್ರವರ್ಸಿ ಆಗಿದೆ, ವಿವಾದಕ್ಕೀಡಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ವಿರುದ್ಧ ಗಂಭೀರ ಎಲಿಗೇಷನ್ ಕೇಳಿ ಬಂದಿದೆ. ಆರೋಪ, ಕದ್ದ ಹಾಡನ್ನ ಇಲ್ಲಿ ಅಳವಡಿಸಿಕೊಂಡ್ರ ಅಜನೀಶ್ ಲೋಕನಾಥ್. ನಾನು ಅವನಲ್ಲ ಅವಳು ಚಿತ್ರದ ಹಾಡನ್ನೇ ಕದ್ದರು ಎಂಬ ಆರೋಪ ಇದೆ. ಸಂಚಾರಿ ವಿಜಯ್ ಅಭಿನಯಿಸಿದ, ದಿವಂಗತ ಸಂಚಾರಿ ವಿಜಯ್ ಅನ್ಸುತ್ತೆ, ನಾನು ಅವನಲ್ಲ ಅವಳು ಸಿನಿಮಾ, ನಾನು ಅವನಲ್ಲ ಅವಳು ಚಿತ್ರದ ಹಾಡಂತೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅನ್ನೋದು. ಹೀಗೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ರಿಯಾಕ್ಷನ್ ಅನ್ನ ಕೊಡದ ಅಜನೀಶ್ ಲೋಕನಾಥ್ ಮೌನದ ಬಗ್ಗೆ 108 ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಅಪ್ಪ, ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರ್ಕೊಂಡಿದ್ದಾರೆ. ಆ ಮನುಷ್ಯ ಈಗ ಸ್ವಯಂ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ವಿಚಾರಣಾಧೀನ ಕೈದಿ, ಹೌದು, ನ್ಯಾಯಾಧೀಶರ ಮಕ್ಕಳು ಎಂಬ ರೀತಿಯಲ್ಲಿ ಅಲ್ಲಿ ಇರಬಹುದು. ಅಪರಾಧಿ ಅನ್ನೋದು ಅದೊಂದು ಬೇರೆಯೇ ಸ್ಥಾನ. ನಟ ದರ್ಶನ್ ಈಗ ಅಪರಾಧಿ ಅಲ್ಲ, ವಿಚಾರಣಾಧೀನ ಕೈದಿ. ಕಾನೂನಿನ ಭಾಷೆಯಲ್ಲಿ ಆತ ಸ್ವಲ್ಪ ಅನುಕೂಲಕ್ಕೆ ತಕ್ಕನಾಗಿರ್ತಾರೆ. ಅರ್ಥಾತ್ ಆತನಿಗೆ ಅನುಕೂಲಗಳಿರ್ತವೆ, ಒಂದಷ್ಟು ಕಂಡೀಷನ್ ಅಪ್ಲೈ. ಸೊ ಈ ಮನುಷ್ಯನ ಹಾಡು ಡೆವಿಲ್ ಸಿನಿಮಾ, ಈ ಮನುಷ್ಯ ನಟಿಸಿರುವಂತಹ ಡೆವಿಲ್ ಸಿನಿಮಾ, ಅದರಲ್ಲೊಂದು ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥದ್ದು. ಈ ಹಾಡನ್ನು ಬೇರೆ ಸಿನಿಮಾದಿಂದ ಚೌರ್ಯ ಮಾಡಲಾಯ್ತ, ಕಟ್ ಮಾಡ್ಕೊಂಡ್ರ, ಕಳ್ತನ ಮಾಡಿ ತನ್ನ ಹಾಡಿಗೆ ಅಳವಡಿಸಿಕೊಂಡ್ರ, ಈ ಥರದೊಂದು ಆರೋಪ ನಿಮಗೆ ಗೊತ್ತಿರಬಹುದು. ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಕದ್ದ ಹಾಡನ್ನು ಇಲ್ಲಿ ಅಳವಡಿಸಿಕೊಂಡ್ರ ಅಜನೀಶ್ ಲೋಕನಾಥ್, ನಾನು ಅವನಲ್ಲ ಅವಳು ಚಿತ್ರದ ಹಾಡನ್ನೇ ಕದ್ದರು ಎಂಬ ಆರೋಪ ಇದೆ. ಸಂಚಾರಿ ವಿಜಯ್, ದಿವಂಗತ ಸಂಚಾರಿ ವಿಜಯ್ ಅನಿಸುತ್ತೆ, ಅಪಘಾತದಲ್ಲಿ ಸಾವನ್ನಪ್ಪಿದ ಆ ವಿಜಯ್ ಅಭಿನಯಿಸಿದ್ದಂತಹ ನಾನು ಅವನಲ್ಲ ಅವಳು ಎನ್ನುವಂಥ ಸಿನಿಮಾ ಅದು. ನಾನು ಅವನಲ್ಲ ಅವಳು ಚಿತ್ರದ ಹಾಡಂತೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಹಾಡು. ಹೀಗೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದರೆ ಈ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡದ ಅಜನೀಶ್ ಲೋಕನಾಥನ್ ಮೌನದ ಬಗ್ಗೆ 108 ಪ್ರಶ್ನೆಗಳು ಉದ್ಭವಗೊಂಡಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ತರಹದೊಂದು ಚರ್ಚೆಗಳಾಗ್ತಾ ಇದೆ. ಅವರು ಕದ್ದಿದ್ದು ನಿಜಾನೇ ಅನ್ನುವಂತಹ ಕ್ಲಾರಿಟಿ ಇನ್ನೂ ಇಲ್ಲ, ಇನ್ನೂ ನಿಖರ ಮಾಹಿತಿ ಇಲ್ಲ. ಆದರೆ ಒಂದು ನಿರ್ಮಾಣ ಆಗಿರತಕ್ಕಂತಹ ಒಂದು ಚಿತ್ರದ ಹಾಡನ್ನು ಮತ್ತೊಬ್ಬರು ಅಳವಡಿಸಿಕೊಳ್ಳಬೇಕು ಅಂದರೆ ಆ ಚಿತ್ರದ ನಿರ್ಮಾಪಕ ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಅನುಮತಿ ಬೇಕಾಗುತ್ತೆ. ಒಂದು ವೇಳೆ ಅನುಮತಿ ಪಡೆಯದೇ ಇದ್ದರೆ ಕಾಪಿರೈಟ್ಸ್, ಅಂದರೆ ಅನುಮತಿ ಪಡೆಯದೇ ಅಳವಡಿಸಿಕೊಳ್ಳುವ ಹಾಗಿಲ್ಲ, ಅದು ಅಕ್ಷಮ್ಯ ಅಂತ ಕರೆಸಿಕೊಳ್ಳುತ್ತೆ. ಒಟ್ಟಾರೆ ಇನ್ನೂ ಕೂಡ ಇದು ಚರ್ಚೆಯಲ್ಲಿದೆ. ಇನ್ನೂ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರ್ತಕ್ಕಂತಹ ನಟ ದರ್ಶನ್ ರಾಜ್ಯಕ್ಕೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳ್ಕೊಂಡಿದ್ರು. ಆದರೆ ಸ್ವತಃ ನೆಮ್ಮದಿ ಕಳ್ಕೊಂಡಿದ್ದಾರೆ. ಈಗ ವಿವಾದದಲ್ಲಿ ದರ್ಶನ್ ಡೆವಿಲ್ ವಿಲವಿಲ ಒದ್ದಾಡ್ತಾ ಇದೆ. ಇದ್ದರೆ ನೆಮ್ಮದಿಯಾಗಿರಬೇಕು ಸಾಂಗ್ ಈಗ ಕಾಂಟ್ರವರ್ಸಿ ಆಗಿದೆ, ವಿವಾದಕ್ಕೀಡಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ವಿರುದ್ಧ ಗಂಭೀರ ಎಲಿಗೇಷನ್ ಕೇಳಿ ಬಂದಿದೆ. ಆರೋಪ, ಕದ್ದ ಹಾಡನ್ನ ಇಲ್ಲಿ ಅಳವಡಿಸಿಕೊಂಡ್ರ ಅಜನೀಶ್ ಲೋಕನಾಥ್. ನಾನು ಅವನಲ್ಲ ಅವಳು ಚಿತ್ರದ ಹಾಡನ್ನೇ ಕದ್ದರು ಎಂಬ ಆರೋಪ ಇದೆ. ಸಂಚಾರಿ ವಿಜಯ್ ಅಭಿನಯಿಸಿದ, ದಿವಂಗತ ಸಂಚಾರಿ ವಿಜಯ್ ಅನ್ಸುತ್ತೆ, ನಾನು ಅವನಲ್ಲ ಅವಳು ಸಿನಿಮಾ, ನಾನು ಅವನಲ್ಲ ಅವಳು ಚಿತ್ರದ ಹಾಡಂತೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅನ್ನೋದು. ಹೀಗೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ರಿಯಾಕ್ಷನ್ ಅನ್ನ ಕೊಡದ ಅಜನೀಶ್ ಲೋಕನಾಥ್ ಮೌನದ ಬಗ್ಗೆ 108 ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಅಪ್ಪ, ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರ್ಕೊಂಡಿದ್ದಾರೆ. ಆ ಮನುಷ್ಯ ಈಗ ಸ್ವಯಂ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ವಿಚಾರಣಾಧೀನ ಕೈದಿ, ಹೌದು, ನ್ಯಾಯಾಧೀಶರ ಮಕ್ಕಳು ಎಂಬ ರೀತಿಯಲ್ಲಿ ಅಲ್ಲಿ ಇರಬಹುದು. ಅಪರಾಧಿ ಅನ್ನೋದು ಅದೊಂದು ಬೇರೆಯೇ ಸ್ಥಾನ. ನಟ ದರ್ಶನ್ ಈಗ ಅಪರಾಧಿ ಅಲ್ಲ, ವಿಚಾರಣಾಧೀನ ಕೈದಿ. ಕಾನೂನಿನ ಭಾಷೆಯಲ್ಲಿ ಆತ ಸ್ವಲ್ಪ ಅನುಕೂಲಕ್ಕೆ ತಕ್ಕನಾಗಿರ್ತಾರೆ. ಅರ್ಥಾತ್
ಆತನಿಗೆ ಅನುಕೂಲಗಳಿರ್ತವೆ, ಒಂದಷ್ಟು ಕಂಡೀಷನ್ ಅಪ್ಲೈ. ಸೊ ಈ ಮನುಷ್ಯನ ಹಾಡು ಡೆವಿಲ್ ಸಿನಿಮಾ, ಈ ಮನುಷ್ಯ ನಟಿಸಿರುವಂತಹ ಡೆವಿಲ್ ಸಿನಿಮಾ, ಅದರಲ್ಲೊಂದು ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥದ್ದು. ಈ ಹಾಡನ್ನು ಬೇರೆ ಸಿನಿಮಾದಿಂದ ಚೌರ್ಯ ಮಾಡಲಾಯ್ತಾ, ಕಟ್ ಮಾಡ್ಕೊಂಡ್ರ, ಕಳ್ತನ ಮಾಡಿ ತನ್ನ ಹಾಡಿಗೆ ಅಳವಡಿಸಿಕೊಂಡ್ರ, ಈ ಥರದೊಂದು ಆರೋಪ ನಿಮಗೆ ಗೊತ್ತಿರಬಹುದು. ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಕದ್ದ ಹಾಡನ್ನು ಇಲ್ಲಿ ಅಳವಡಿಸಿಕೊಂಡ್ರ ಅಜನೀಶ್ ಲೋಕನಾಥ್ ನಾನು ಅವನಲ್ಲ ಅವಳು ಚಿತ್ರದ ಹಾಡನ್ನೇ ಕದ್ದರು ಎಂಬ ಆರೋಪ ಇದೆ. ಸಂಚಾರಿ ವಿಜಯ್, ದಿವಂಗತ ಸಂಚಾರಿ ವಿಜಯ್ ಅನಿಸುತ್ತೆ, ಅಪಘಾತದಲ್ಲಿ ಸಾವನ್ನಪ್ಪಿದ ಆ ವಿಜಯ್ ಅಭಿನಯಿಸಿದ್ದಂತಹ ನಾನು ಅವನಲ್ಲ ಅವಳು ಎನ್ನುವಂಥ ಸಿನಿಮಾ ಅದು. ನಾನು ಅವನಲ್ಲ ಅವಳು ಚಿತ್ರದ ಹಾಡಂತೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಹಾಡು. ಹೀಗೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದರೆ ಈ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡದ ಅಜನೀಶ್ ಲೋಕನಾಥನ್ ಮೌನದ ಬಗ್ಗೆ 108 ಪ್ರಶ್ನೆಗಳು ಉದ್ಭವಗೊಂಡಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ತರಹದೊಂದು ಚರ್ಚೆಗಳಾಗ್ತಾ ಇದೆ. ಅವರು ಕದ್ದಿದ್ದು ನಿಜಾನೇ ಅನ್ನುವಂತಹ ಕ್ಲಾರಿಟಿ ಇನ್ನೂ ಇಲ್ಲ, ಇನ್ನೂ ನಿಖರ ಮಾಹಿತಿ ಇಲ್ಲ. ಆದರೆ ಒಂದು ನಿರ್ಮಾಣ ಆಗಿರತಕ್ಕಂತಹ ಒಂದು ಚಿತ್ರದ ಹಾಡನ್ನು ಮತ್ತೊಬ್ಬರು ಅಳವಡಿಸಿಕೊಳ್ಳಬೇಕು ಅಂದರೆ ಆ ಚಿತ್ರದ ನಿರ್ಮಾಪಕ ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಅನುಮತಿ ಬೇಕಾಗುತ್ತೆ. ಒಂದು ವೇಳೆ ಅನುಮತಿ ಪಡೆಯದೇ ಇದ್ದರೆ ಕಾಪಿರೈಟ್ಸ್ ಅಂದರೆ ಅನುಮತಿ ಪಡೆಯದೇ ಅಳವಡಿಸಿಕೊಳ್ಳುವ ಹಾಗಿಲ್ಲ, ಅದು ಅಕ್ಷಮ್ಯ ಅಂತ ಕರೆಸಿಕೊಳ್ಳುತ್ತೆ. ಒಟ್ಟಾರೆ ಇನ್ನೂ ಕೂಡ ಇದು ಚರ್ಚೆಯಲ್ಲಿದೆ. ಇನ್ನೂ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.